Hey guys, ಎಲ್ಲರಿಗೂ ನಮಸ್ಕಾರ ಬಾಸ್. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗುವಂಥ ಸಮಯ ಯಾವುದೇ ಡಿಲೇ ಇಲ್ದಂಗೆ ಫಸ್ಟ್ ಅಪ್ಡೇಟ್ ಇದೊಂದು ಸ್ಯಾಡ್ ಅಪ್ಡೇಟು ಬರ್ತಾ ಇದೆ. ಶುಭ್ಮನ್ ಗಿಲ್ಲು ಮೋಸ್ಟ್ ಲೈಕ್ಲಿ ಟು ಮಿಸ್ ಸೆಕೆಂಡ್ ಟೆಸ್ಟ್ ಅಗೇನ್ಸ್ಟ್ ಸೌತ್ ಆಫ್ರಿಕಾ ಗುವಾಹಟಿ ಅಂತ ಅಪ್ಡೇಟ್ ಬರ್ತಿದೆ. ಅವ್ರಿಗಾಗಿರುವಂಥ ನೆಕ್ಸ್ಟ್ ಸ್ಪ್ಯಾಸಮ್ ಏನಿದೆ ಸ್ವಲ್ಪ ಮಟ್ಟಿಗೆ ಸೀರಿಯಸ್ ಮಟ್ಟದಲ್ಲಿ ಆಗಿರೋ ಥರ ಕಾಣಿಸಿದೆ. ಅದಕ್ಕೋಸ್ಕರ ಸೆಕೆಂಡ್ ಮ್ಯಾಚ್ನು ಕೂಡ ಮಿಸ್ ಮಾಡ್ಕೊತಾರೆ ಅಂತ. ಇನ್ ಕೇಸ್ ಮಿಸ್ ಆದರು ಅಂತಂದರೆ ವೈಸ್ ಕ್ಯಾಪ್ಟನ್ ಆಗಿರುವಂಥ ರಿಷಬ್ ಪಂತ್ ಕ್ಯಾಪ್ಟನ್ಸ್ನ ನಿಭಾಯಿಸುವಂಥ ಸಾಧ್ಯತೆ ಇದೆ. ಜೊತೆಗೆ ಇವರ ಜಾಗದಲ್ಲಿ ರಿಪ್ಲೇಸ್ಮೆಂಟ್ ಆಗಿ ಅಂದರೆ ಪ್ಲೇಯಿಂಗ್ ಲೋನಲ್ಲಿ ರಿಪ್ಲೇಸ್ ಮಾಡ್ತಾರೆ ಸಾಯಿ ಸುದರ್ಶನ್ ಅಂತ ಅಪ್ಡೇಟ್ ಬರ್ತಿದೆ. ಸಾಯಿ ಸುದರ್ಶನ್ಗೆ ಫಸ್ಟ್ ಮ್ಯಾಚ್ ಅವಕಾಶ ಸಿಕ್ಕಿರಲಿಲ್ಲ. ಸೊ ಈ ಮ್ಯಾಚು ಅವಕಾಶ ಸಿಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಒಟ್ಟಲ್ಲಿ ಕ್ಯಾಪ್ಟನೇ ಇಲ್ಲ ಅಂತಂದರೆ ಶುಭ್ಮನ್ ಗಿಲ್ ಕ್ಯಾಪ್ಟನ್ ಆಡದೇ ಇಲ್ಲ ಅಂದರೆ ಒಂದು ಬಿಗ್ಗೆಸ್ಟ್ ಸೆಟ್ ಬ್ಯಾಕು ಫಸ್ಟ್ ಮ್ಯಾಚಲ್ಲೇ ಆಗೋಯ್ತು ನಮಗೆ. ಒಬ್ಬರು ಬ್ಯಾಟರ್ ಶಾರ್ಟ್ ಆಡಿದ್ದು ಸೆಕೆಂಡ್ ಇನ್ನಿಂಗ್ಸಲ್ಲಿ. ಸೊ ಇಲ್ಲಿ ಕ್ಯಾಪ್ಟನ್ ಬೇರೆ ಇಲ್ಲ. ನೋಡೋಣ ರಿಷಬ್ ಪಂತ್ ಇನ್ ಕೇಸ್ ಏನಾದ್ರು ಇವ್ರು ಆಡೋಕ್ಕಾಗಿಲ್ಲ ಅಂದರೆ ಕ್ಯಾಪ್ಟನ್ಸಿನ ಯಾವ ಥರ ನಿಭಾಯಿಸ್ತಾರೆ ಅಂತ. ಅಪ್ಡೇಟ್ ನಂಬರ್ 2, ಜಿತೇಶ್ ಶರ್ಮಾ ಅವರು ಸ್ಟ್ರಾಂಗ್ ಆಗಿ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ RCBನ ಅಪ್ಕಮಿಂಗ್ ಸೀಸನಲ್ಲಿ 2026 ಸೈಕಲಲ್ಲಿ RCB ಪಕ್ಕ ಶಾರ್ಟ್ ಆಗಿ ಬರೆದಿಟ್ಕೊಳ್ಳಿ. ನಾನು ಹೇಳ್ತಾ ಇದ್ದೀನಿ, ಇವಾಗಲೇ ಬರೆದಿಟ್ಕೊಳ್ಳಿ, ಟಾಪ್ 4 ಇದ್ದೇ ಇರ್ತಾರೆ ನಮ್ಮ RCB. ಇದರಂತೂ ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಇಟ್ಸ್ ಫಿಕ್ಸ್ಡ್ ಅಂತ ಹೇಳಿದ್ದಾರೆ. ನೋ ಒನ್ ಕ್ಯಾನ್ ಚೇಂಜ್ ಇಟ್ ಅಂತ ಒಂಥರ ಶಾಸನ ಬರೀತಾ ಇದ್ದಾರೆ ಇವರು ಇವಾಗ. ಸೊ ಟಾಪ್ 4 ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಈ ಕಡೆಯಿಂದ ಶಶಾಂಕ್ ಸಿಂಗು ಅಕ್ಯುರೇಟ್ ಪ್ರಿಡಿಕ್ಷನ್ ಹಾಕೊಡಿದ್ರೆ ಅವರ ಟೀಮ್ ಬಗ್ಗೆ. ಸೊ ಇವರು ಇವಾಗ ಪ್ರಿಡಿಕ್ಷನ್ಗೆ ಹೇಳಿದ್ದಾರೆ ಜಿತೇಶ್ ಶರ್ಮಾ ಅವರು. ಶಶಾಂಕ್ ಸಿಂಗ್ ಥರನೇ ಕಾದು ನೋಡೋಣ ಏನಾಗುತ್ತೆ ಅಪ್ಕಮಿಂಗ್ ಸೈಕಲ್ ಅಂತ. ಸೊ ಎವ್ರಿ ಡೇಸ್ ನೋಡೋ ಸಂಡೇ ಅನ್ನೋ ಹಾಗೇನೆ ಪ್ರತಿ ಸೀಸನು ನಾವೇ ಮೇಲ್ಗಡೆ ಇರ್ತೀವಿ, ನಾವೇ ಮೇಧಾವಿಗಳು ಅಂತ ಅನ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ. ಆ್ಯಂಡ್ ಮೇಧಾವಿಗಳು ಅನ್ಕೊಳ್ಳೋದು ತಪ್ಪು ಕೂಡ ಇಲ್ಲ. ಯಾಕಂದರೆ ಇವಾಗ ಮೇಧಾವಿಗಳಾಗಿದ್ದೀವಿ ನಾವು, ಆಲ್ರೆಡಿ ಚಾಂಪಿಯನ್ಸ್ ಆಗಿರ್ತೀವಿ. ನೋಡೋಣ ಏನಾಗುತ್ತೆ ನೆಕ್ಸ್ಟ್ ಸೈಕಲ್ಲು ಅಂತ. ಅಪ್ಡೇಟ್ ನಂಬರ್ 3, ನಮ್ಮ RCB ಬಗ್ಗೆ ರವಿಚಂದ್ರನ್ ಅಶ್ವಿನ್ ಅವರು ಮಾತಾಡಿದ್ದಾರೆ. ಎಲ್ಲ ಟೀಮ್ಗಳು ನೋಡಿದಾಗ ಹಾಕೊಂಡು ಗುಡ್ಡೆ ಹಾಕೊಂಡು RCB ಮಾತ್ರ ಸಾಲಿಡ್ ಆಗಿರುವಂಥ ಫಿನಿಷರ್ಸ್ಗಳನ್ನ ರಿಟೈನ್ ಮಾಡ್ಕೊಂಡಿದೆ. ಸಖತ್ ಫಿನಿಷರ್ಸ್ ಅಂತ ಬಂದಾಗ ಅದು RCB ಮಾತ್ರನೇ ಅಂತ ಅನ್ನಿಸ್ತಾ ಇದೆ ನನಗೆ. ರೊಮ್ಯಾರಿಯೋ ಶೆಫರ್ಡ್ ಜೊತೆಗೆ ಟಿಮ್ ಡೇವಿಡ್ ಇಬ್ರು ಸೇರ್ಕೊಂತು ಅಂತ ಅಂದರೆ ಇದಕ್ಕಿಂತ ಒಂದು ಡೆಡ್ಲಿ ಕಾಂಬಿನೇಷನು ಇನ್ನೂ ಒಂದಿಲ್ಲ ಫಿನಿಷಿಂಗ್ ರೋಲ್ ಅಂತ ಬಂದಾಗ ಅಂತ ಹೇಳಿದ್ದಾರೆ. ಸೊ ಬೇರೆ ಟೀಮ್ಗಳು ಇದ್ರೂ ಇರ್ಬೋದು, ಈ ರೇಂಜಿಗೆ ಇಲ್ಲದೆ ಇರ್ಬೋದು, ಒಟ್ಟಲ್ಲಿ ಅಲ್ಪ ಸ್ವಲ್ಪ ಅಂತ ಇರುತ್ತೆ. ಒಟ್ಟಲ್ಲಿ ನಮ್ಮ RCBಗೆ ಪಾಸಿಟಿವ್ ಏನು ಅಂತಂದರೆ ಫಿನಿಷಿಂಗ್ ರೋಲಲ್ಲಿ ಇಬ್ಬರು ಕೂಡ ರಿಟೈನ್ ಆಗಿರುವಂಥದ್ದು. ಅಪ್ಡೇಟ್ ನಂಬರ್ 4, ಆಸ್ಟ್ರೇಲಿಯನ್ ಲೆಜೆಂಡು, ಹೌದು ಲೆಜೆಂಡ್ ಅಂತಲೇ ಕರಿತೀವಿ ನಾವು ಟೆಸ್ಟ್ ಫಾರ್ಮೆಟ್ ಅಂತ ಬಂದಾಗ ಸ್ಟೀವ್ ಸ್ಮಿತ್ನ. ಸೊ ಇವರು ಮಾತಾಡಿದ್ರೆ ವಿರಾಟ್ ಕೊಹ್ಲಿ ಇವ್ರ ಬಗ್ಗೆ. ವಿರಾಟ್ ಕೊಹ್ಲಿ ಇಸ್ ದ ಬೆಸ್ಟ್ ಕ್ಲಚ್ ಪ್ಲೇಯರ್. ದ ವೇ ಹಿ ಚೇಸ್ ರನ್ ಇನ್ ಅಂಡರ್ ಪ್ರೆಷರ್, ಹಿಸ್ ನಂಬರ್ಸ್ ಆ್ಯಂಡ್ ಆವ್ರೇಜ್ ಇನ್ ಚೇಸಿಂಗ್ ಇಸ್ ಜಸ್ಟ್ ಔಟ್ರೇಜಿಯಸ್ ಅಂತ ಹೇಳಿದ್ದಾರೆ. ಈಸ್ ಜಸ್ಟ್ ಟೂ ಗುಡ್ ಅಂತ. ಹೌದು, ನಂಬರ್ಸೇ ಮಾತಾಡುತ್ತೆ, ಅದ್ರ ಬಗ್ಗೆ ಏನು ಸ್ಪೆಷಲಾಗಿ ಇವರು ಮಾತಾಡೋವಂಥ ಅಗತ್ಯದೇನಿಲ್ಲ. ಸೊ ಚೇಸ್ ಅಂತ ಬಂದಾಗ ಖಂಡಿತ ವಿರಾಟ್ ಕೊಹ್ಲಿ ನಾವು ಮೀರಿಸುವಂಥ ಪ್ಲೇಯರು. ಅದು ಅಕ್ರಾಸ್ ಆಲ್ ಫಾರ್ಮ್ಯಾಟ್ಸ್ ತೊಗೊಬೋದು. ಟೆಸ್ಟ್ ಫಾರ್ಮ್ಯಾಟ್ ಒಂದು ಸ್ವಲ್ಪ ಕಮ್ಮಿ ತೊಗೊಂಡ್ರು ಕೂಡ T20s ಆ್ಯಂಡ್ ಮೇಯ್ನಾಗಿ ODIs ಅಂತ ಬಂದಾಗ ಎಸ್ಪೆಷಲಿ ODIಸು. ಸೊ ODIಸಲ್ಲಿ ಯಾರು ಬೀಟೇ ಮಾಡೋಕ್ಕಾಗಲ್ಲ ವಿರಾಟ್ ಕೊಹ್ಲಿನ. ಆ ಥರ ಆ್ಯಾವ್ರೇಜು, ಆ ಥರ ನಂಬರ್ ಆಫ್ ಸೆಂಚುರೀಸು, ಆ ಥರ ಚೇಸ್ಗಳು ಯಾರು ಹಿಸ್ಟ್ರಿಲೇ ಮಾಡಿಲ್ಲ ಅಲ್ಲಿ ODIಸಲ್ಲಿ. ಅಪ್ಡೇಟ್ ನಂಬರ್ 5, IPL 2026ಗೆ ಎಲ್ಲ ಟೀಮ್ಗಳ ಅಫಿಷಿಯಲ್ ಹೆಡ್ ಕೋಚ್ಗಳು ಇವಾಗ ಕನ್ಫರ್ಮ್ ಆಗಿದ್ದಾರೆ. ಒಂದೊಂದೇ ನೋಡ್ತಾ ಇರ್ಬೋದು ಯಾವ ಟೀಮ್ಗೆ ಯಾರ್ಯಾರು ಅಂತ. RCBಗೆ ಆ್ಯಂಡಿ ಫ್ಲವರ್ಸ್ ರಿಟರ್ನ್ ಆಯಿತು ಅಂತಂದರೆ CSKಗೆ ಜಮಾನ್ದಿಂದ ಸ್ಟೀಫನ್ ಫ್ಲೆಮಿಂಗ್ಸ್ ರಿಟರ್ನ್ ಹಾಕೊಂಡ್ಬಂದಿದ್ದಾರೆ. ಅದು ವರ್ಸ್ಟ್ ಆಗಿರಲಿ ಬೆಸ್ಟ್ ಆಗಿರಲಿ ಸಿಚುವೇಶನು ಸಿನಾರಿಯೋ ಸೈಕಲ್ಲು ಆದರೂ ಕೂಡ ಸ್ಟೀಫನ್ ಫ್ಲೆಮಿಂಗ್ಸ್ ಕಾಮನ್ನು. MIಗೆ ಮೈಲಾ ಜಯವರ್ಧನೆ ಕೋಚ್ ಆಯಿತು ಅಂತಂದರೆ ಈ ಕಡೆಯಿಂದ ಪಂಜಾಬ್ ಕಿಂಗ್ಸ್ಗೆ ರಿಕ್ಕಿ ಪಾಂಟಿಂಗು ಕೂಡ ರಿಟರ್ನ್ ಆಗಿದ್ದಾರೆ. ಆ್ಯಂಡ್ GTಗೆ ಆಶೀಶ್ ನೆಹ್ರಾ ಹಿಂದಿನಂತೆ ಇತ್ತು ಅಂತಂದರೆ KKRಗೆ ಅಭಿಷೇಕ್ ನಾಯರ್ ಅವರು ಹೊಸದಾಗಿ ಅಪಾಯಿಂಟ್ ಆಗಿದ್ದಾರೆ. ಆ್ಯಂಡ್ DCಗೆ ಬಡಾನಿಯವರು ಇವರು ಕೂಡ ರಿಟರ್ನ್ ಆಯಿತು ಅಂತಂದರೆ ಈ ಕಡೆಯಿಂದ LSGಗೆ ಜಸ್ಟಿನ್ ಲ್ಯಾಗರ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಆ್ಯಂಡ್ SRHಗೆ ಡ್ಯಾನಿಯಲ್ ವೆಟೋರಿ ಇವರು ಕೂಡ ರಿಟರ್ನ್ ಆಯಿತು ಅಂತಂದರೆ RRಗೆ ಕುಮಾರ ಸಂಕಾರ ಹೊಸದಾಗಿ ಅಪಾಯಿಂಟ್ ಆಗಿದ್ದಾರೆ. ಸೊ ಇದಿಷ್ಟು ಕೋಚಸ್ ರಿಲೇಟೆಡ್ ಕ್ಲಾರಿಟಿ. ಎಲ್ಲ ಟೀಮ್ಗಳದ್ದು ಕೂಡ ಕ್ಲಾರಿಫಿಕೇಶನ್ ಸಿಕ್ಕಿದೆ ಯಾರು ಕೋಚ್ ಆಗಿರ್ತಾರೆ ಅಂತ. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು ಇಷ್ಟ ಆಗಿತ್ತು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.